6 ತಿಂಗಳಲ್ಲಿ ರಾಜ್ಯ ಸರ್ಕಾರವನ್ನು ಉರುಳಿಸ್ಬಿಡ್ತೀವಿ ಅಂತ ದೋಸ್ತಿಗಳು ಸ್ಕೆಚ್ ಹಾಕಿದ್ದಾರಾ ಗೊತ್ತಿಲ್ಲ. ಆದರೆ CLP ಸಭೆಯಲ್ಲಿ ಮುಖ್ಯಮಂತ್ರಿಗಳೇ ತಮ್ಮ ಸರ್ಕಾರದ ವಿರುದ್ಧ ದೋಸ್ತಿಗಳು ಸಂಚು ನಡೆಸಿದ್ದಾರೆ ಅನ್ನೋದನ್ನು ಆರೋಪ ಮಾಡಿಕೊಂಡಿದ್ದಾರೆ. ಇದನ್ನು ಕೇಂದ್ರ ಸಚಿವ ಅಮಿತ್ ಶಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈ ಆಶ್ವಾಸನೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಇದರ ಭಾಗವಾಗಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ, ಪ್ರಾಸಿಕ್ಯೂಷನ್ ಥರದ ಷಡ್ಯಂತ್ರ ಅಂತೆಲ್ಲ ಹೇಳಿದ್ದಾರೆ ಶಾಸಕರ ಮುಂದೆ. ಸರಿ, ಈ ಆರೋಪನ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯದಲ್ಲಿ ಸುನೀಲ್ ಕುಮಾರ್ ಇವರೆಲ್ಲ ತಳ್ಳಾಕಿದ್ದಾರೆ. ನಾವು ಯಾಕೆ ಬೀಳಿಸ್ಬೇಕು, ಅವ್ರು ಬೀಳಿಸ್ಕೊಂಡ್ರೆ ಅವ್ರದ್ದೇ ಹಣೆ ಬರಹ ಅಂತ ಅವರು. ಯಾರೇನೇ ಮಾಡಿದ್ರು ನಮ್ಮ ಸರ್ಕಾರ ಉರುಳಿಸೋಕ್ಕಾಗಲ್ಲಪ್ಪ ಅಂತ DCM ದಿನೇಶ್ ಗುಂಡೂರಾವ್ ಎಲ್ಲ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥ ನಮ್ಮದು ಉದ್ದೇಶ ಇಲ್ಲೇ ಇಲ್ಲ. ನೀವು ಜಗಳ ಮಾಡಿದರೆ ನನಗೆ ಗೊತ್ತಿಲ್ಲ, ನಾವು ನಮ್ಮ ಕೈಯಿಂದ ಏನೂ ಮಾಡಲ್ಲ. ನೀವು ದಯವಿಟ್ಟು ನಿಮ್ಮ ಒಂದು ಮನೆಯನ್ನು ಸರಿ ಮಾಡಿಕೊಡ್ರಿ, ಬೇರೆದವ್ರ ಮೇಲೆ ಆರೋಪ ಬಿಡಿ. ಏನು ಆಗುದಿಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಏನು ಆಗುದಿಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳ ಅಸ್ಥಿರಗೊಳಿಸುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. 80 MLAs 60 MLAಗಳು ರಾಜೀನಾಮೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡುವಂತಹದ್ದು ಇದೆಲ್ಲವೂ ಕೂಡ ಅಸಾಧ್ಯದ ಮಾತು. ಈ ಸರ್ಕಾರವನ್ನು ಕೆಡವಲಿಕ್ಕೆ ಯಾರೆಂದೂ ಕೂಡ ಸಾಧ್ಯ ಇಲ್ಲ. ಇವ್ರ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದ್ರು ಮಾಡಕ್ಕಾಗಲ್ಲ. ಒಂದು ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸುವಂತದ್ದು ಅದೇನು ಸಾಮಾನ್ಯ ವಿಷಯನ? ಒಂದು ಷಡ್ಯಂತ್ರಕ್ಕೆ ನೀವು ಶಾಮೀಲಾಗ್ಬಿಟ್ಟು ಗವರ್ನರ್ ಈ ತರ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕಾ? ನಾವು ಇದುವರೆಗೂ ಗವರ್ನರ್ ಯಾವತ್ತೂ ಕೂಡ ನಾವು ಅವ್ರಿಗೆ ಟೀಕೆ ಮಾಡಿರಲಿಲ್ಲ. ನಮಗೆ ಅವ್ರ ಮೇಲೆ ವಿಶ್ವಾಸ ನಾವು ಕಳ್ಕೊಂಡಿದ್ದೀವಿ, ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಈಗ ಕೇಂದ್ರದ ಬಿಜೆಪಿಯವರು ಒತ್ತಡ ಹಾಕಿ ಅವ್ರು ನಾವು ಪ್ರಯತ್ನ ಮಾಡ್ತಿಲ್ಲ ಅಂತ ಇವ್ರು ಮಾಡ್ತಿದ್ರು. ಅಂದ್ರೆ ಈ ವಿಷಯನ ಈ ತರ ಜೀವಂತ ಇಡೋದ್ರಿಂದ ನನಗೆ ಮುಖ್ಯಮಂತ್ರಿಗಳು ಅವರ ಮಾಹಿತಿ ಆಧಾರ ಅದಕ್ಕೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅಲ್ಲಿ ಇಲ್ಲಿ ಕೇಳಿಪಟ್ಟ ಸುದ್ದಿಯ ವಿಸ್ತರಿತ ಮಾತುಗಳನ್ನು ಮುಖ್ಯಮಂತ್ರಿಗಳು ಆಡ್ದಂಗಿದೆ ಯಾಕೋ. ಯಾಕಂದರೆ ಅಮಿತ್ ಶಾಗೆ ಮಾತುಕತೆ ಕೊಟ್ಟಿದ್ರೆ ಅದು ಇವ್ರ ಕಿವಿವರೆಗೂ ಹೇಗೆ ಬರುತ್ತೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಬರ್ಬೋದೇನೋ ಮಾಹಿತಿಗಳು. ಬಟ್ ಅಮಿತ್ ಶಾ ಅಷ್ಟು ಪೆದ್ರ ದೇವೇಗೌಡರು ಕುಮಾರಸ್ವಾಮಿ ಹೇಳಿಬಿಟ್ರೆ 60 ಜನ 70 ಜನ ಕರ್ಕೊಂಬಂದು ಸರ್ಕಾರ ಬೀಳಿಸ್ಬಿಡ್ತೀವಿ ನಾವು 6 ತಿಂಗಳಲ್ಲಿ ಅಂತ ಹೇಳ್ಬಿಟ್ರೆ ಅದನ್ನು ನಂಬಕ್ಕೆ ಅಂಥ ಪರಿಸ್ಥಿತಿ. ಇವತ್ತಿನ ದಿನದ ಸರ್ಕಾರ ಬೀಳಿಸ್ಬಿಡೋದು ಅಂದ್ರೆ ಅದೇನು ಅದು ಆಟದ ಬೊಂಬೆ ನಂಗೆ ತಳ್ಳಿಬಿಡಕ್ಕೆ ಸೈಡ್ಗೆ. ಅದನ್ನು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಈ ಸರ್ಕಾರದ ವ್ಯತ್ಯಾಸಗಳು ಅಪೋಸಿಷನ್ ಮತ್ತು ರೂಲಿಂಗ್ ಪಾರ್ಟಿನಲ್ಲಿ 8, 10, 6, 9 ಇದ್ದಿದ್ದರೆ ಈ ಥರದ ಮಾತುಗಳನ್ನು ಗಂಭೀರವಾಗಿ ಸ್ವೀಕಾರ ಮಾಡ್ಬೋದಾಗಿತ್ತು. ಹಿಂದೆ ನಡೆದಿರುವ ಅನುಭವಗಳ ಆಧಾರದ ಮೇಲೆ ಏನಾಗುತ್ತೋ ಗೊತ್ತಾಗ್ತಿಲ್ಲಪ್ಪ ಅನ್ಬೋದಿತ್ತು ಬೇಕಾರೆ. ಆದರೆ ಈಗ 60 ಜನ 70 ಜನ 80 ಜನ ಕರ್ಕೊಂಬಂದು ಕೆಡವ್ಬಿಡತ್ಲ ಕಡೆಗೆ ಸರ್ಕಾರ ಮಾಡಬೇಕು ಅಂದರೆ ಕೆಡವುತ್ತಾರೆ ಒಂದು ಸರ್ಕಾರ ಅಂತಂದರೆ ಇಟ್ಸ್ ಸಿಂಪ್ಲಿ ಇಂಪಾಸಿಬಲ್ ಅನ್ನೋದು ಅಮಿತ್ ಶಾಗೂ ಗೊತ್ತಿರಲ್ವಾ? ಅಥವಾ ಕುಮಾರಸ್ವಾಮಿ ದೇವೇಗೌಡರಿಗೆ ಅದ್ರ ಅರಿವಿಲ್ವಾ ಅಷ್ಟು ಜನ ಕರ್ಕೊಂಬರೋಣ ಅಂತ? ಅಥವಾ ಅವರಿಬ್ಬರನ್ನೂ ನಂಬಿ 60 ಜನ ಬರೋಕ್ಕೆ ಯಾವುದಾದ್ರೂ ಪಕ್ಷದಲ್ಲಿ ತಯಾರಿ ಇರ್ತಾರಾ? ಅಥವಾ ಯಾರಾದರೂ ನಂಬುದ್ರು ಅದಕ್ಕೆ ಬೇಕಾಗುವ ಖರ್ಚು ವೆಚ್ಚಗಳ ಪರಿಣಾಮನ ಯಾವನ್ ಭರಿಸ್ತಾನೆ ಇವತ್ತಿನ ಕಾಲದಲ್ಲಿ ಇದಕ್ಕೆಲ್ಲ ಕೂತ್ಕೊಂಡು? ಇಲ್ಲ, ಮುಖ್ಯಮಂತ್ರಿಗಳು ಅಂಡರ್ ಅಟ್ಯಾಕ್ ಇರೋದ್ರಿಂದ ನನ್ನ ಸರ್ಕಾರವನ್ನು ಮಾಡಲಿಕ್ಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಯಾರೋ ಹೇಳಿರೋ ಸ್ಟೋರಿನೇ ಹಾಗೆ ಅವರು ಹೇಳಿದ್ದಾರೆ ಅನ್ಸುತ್ತೆ. ಅದಕ್ಕೆ ದೊಡ್ಡ ಆಧಾರ ಇದ್ದಂಗಿಲ್ಲ.